ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಆಂಜನೇಯ ಸ್ವಾಮಿಗೆ ಚಿರಂಜೀವಿ ವರವನ್ನು ಕೊಟ್ಟವರು ಯಾರು ಹಾಗೂ ಯಾವ ಕಾರಣಕ್ಕೆ ಕೊಟ್ಟರು ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಅತ್ಯಂತ ಕುತೂಹಲಕಾರಿ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇಂದಿಗೂ ಹನುಮಂತ ತನ್ನ ಭಕ್ತರ ಸಮಸ್ಯೆಗಳನ್ನು ಆಲಿಸುತ್ತಾ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ. ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಇಂತಹ ಬಜರಂಗ ಬಲಿಗೆ ಅಮರತ್ವದ ವರವನ್ನು ಕೊಟ್ಟವರು ಯಾರು ಗೊತ್ತಾ? ಇದಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ಪೌರಾಣಿಕ ಕಥೆಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೂ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಮಂಗಳವಾರ ಹನುಮಂತನನ್ನು ಪೂಜಿಸಲು ಮತ್ತು ರಾಮ ಭಕ್ತರು ಆಶೀರ್ವಾದ ಪಡೆಯಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಹನುಮಂತನನ್ನು ಅಂಜನಿಪುತ್ರ, ಪವನಪುತ್ರ, ಸಂಕಷ್ಟ ಮೋಚನ, ರಾಮಭಕ್ತ ಹನುಮಾನ್, ಬಜರಂಗಬಲಿ, ಮಹಾಬಲಿ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಹೆಸರುಗಳ ಜೊತೆಗೆ ಹನುಮಂತನನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ. ಚಿರಂಜೀವಿ ಎಂದರೆ ಮರಣವಿಲ್ಲದ ವ್ಯಕ್ತಿ. ದೇವರು ಇನ್ನೂ ಭೌತಿಕವಾಗಿ ಭೂಮಿಯ ಮೇಲೆ ಇದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ. ಇಂದಿಗೂ ಅವರು ತಮ್ಮ ಭಕ್ತರ ಸಮಸ್ಯೆಗಳನ್ನು ಆಲಿಸುತ್ತಾ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ. ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಇಂತಹ ಬಜರಂಗ ಬಲಿಗೆ ಅಮರತ್ವದ ವರವನ್ನು ಕೊಟ್ಟವರು ಯಾರು? ಇದಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಕಥೆ ಇದೆ. ಪುರಾಣಗಳ ಪ್ರಕಾರ ರಾವಣನು ಸೀತಾದೇವಿಯನ್ನು ಅಪಹರಿಸಿದಾಗ ರಾಮನ ಆದೇಶದ ಮೇರೆಗೆ ಕೋತಿಗಳು ಸೀತಾದೇವಿಯ ಕುರುಹುಗಳನ್ನು ಹುಡುಕಲು ಪ್ರಾರಂಭಿಸಿದವು. ಹಾಗಾಗಿ ಲಂಕೆಯಲ್ಲಿ ಸೀತಮ್ಮನ ಕುರುಹು ಸಿಗುತ್ತದೆ ಎಂದು ಭಾವಿಸಿದ ವಾನರರು ಮಹಾಬಲಿ ಹನುಮಂತನನ್ನು ಲಂಕೆಗೆ ಕಳುಹಿಸಿದರು. ಸಾಗರವನ್ನು ದಾಟಿದ ಅಶೋಕನು ಲಂಕಾದ ಕಾಡಿನಲ್ಲಿ ಸೀತೆಯನ್ನು ನೋಡಿದನು. ಅಲ್ಲೇ ಶೋಕದಲ್ಲಿದ್ದ ಸೀತಾದೇವಿಗೆ ರಾಮ ಹೇಳಿದ ವಿಷಯಗಳನ್ನೆಲ್ಲ ಹೇಳಿ ಸೀತಾದೇವಿಯ ಕಣ್ಣೀರು ಒರೆಸಿದನು. ರಾವಣನ ಕಪಿಮುಷ್ಟಿಯಿಂದ ಸೀತಾದೇವಿಯನ್ನು ಮರಳಿ ಪಡೆಯಲು ಶ್ರೀರಾಮಚಂದ್ರನು ಶೀಘ್ರದಲ್ಲಿ ಬರುತ್ತಾನೆ ಎಂದು ಧೈರ್ಯ ತುಂಬಿದ. ತಾನು ರಾಮನ ಭಕ್ತ ಎಂದು ಹೇಳುತ್ತಾ ಆತನ ಅಪ್ಪಣೆಯ ಮೇರೆಗೆ ಲಂಕೆಗೆ ಬಂದುದಾಗಿ ಅರುಹುತ್ತಾನೆ. ಹನುಮಂತನು ಸೀತೆಯನ್ನು ನಂಬುವಂತೆ ಮಾಡಲು ರಾಮ ಕೊಟ್ಟ ಉಂಗುರವನ್ನು ಸೀತೆಗೆ ನೀಡುತ್ತಾನೆ. ಸೀತೆ ರಾಮನ ಉಂಗುರವನ್ನು ನೋಡಿದಾಗ ಹನುಮಂತನನ್ನು ರಾಮ ಕಳುಹಿಸಿದ ದೂತ ಎಂದು ನಂಬಿದಳು. ಹನುಮಂತನ ಹೃದಯದಲ್ಲಿ ರಾಮನ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಭಕ್ತಿಯನ್ನು ಕಂಡು ಸೀತೆ ಅವನ ಬಗ್ಗೆ ಮಮಕಾರ ಬೆಳೆಸಿಕೊಳ್ಳುತ್ತಾಳೆ. ರಾಮನ ಭಕ್ತ ಹನುಮಂತನಿಗೆ ಅಮರ ಜೀವನ ನಡೆಸುವಂತೆ ಅನುಗ್ರಹಿಸುತ್ತಾಳೆ. ಹೀಗೆ ಹನುಮಂತನ ಅಮರತ್ವದ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು ಇಂದಿಗೂ ಪ್ರಚಲಿತದಲ್ಲಿವೆ. ಆತನಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದ ಗೆಳೆಯರೇ. ಜೈ ಬಜರಂಗಬಲಿ.